ಇದೀಗ ಎಲ್ಲೆಡೆ ಗ್ಯಾಸ್ ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗದ ಹಿನ್ನೆಲೆ ಈಗಾಗಲೇ ಅವಳಿ ನಗರದ ಅಲ್ಲಲ್ಲಿ ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. ಈ ಸಿಲಿಂಡರ್ಗಳು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಮೆಸ್ಗಳಿಗೂ ಪೂರೈಕೆ ಆಗದ ಕಾರಣ ಮೆಸ್ಗಳು ಬಂದ್ ಆಗುವ ಆತಂಕ ಎದುರಾಗಿದೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲೇ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿ ವಸತಿ ನಿಲಯಗಳಿವೆ. ಒಂದೊಂದು ವಿದ್ಯಾರ್ಥಿ ನಿಲಯಕ್ಕೆ ಪ್ರತಿದಿನ ಉಪಹಾರ 2 ಹೊತ್ತು ಊಟ ಸಿದ್ಧಪಡಿಸಲು 1 ಗ್ಯಾಸ್ ಸಿಲಿಂಡರ್ ಬೇಕು. ತಿಂಗಳಿಗೆ 20 ರಿಂದ 25 ಗ್ಯಾಸ್ ಸಿಲಿಂಡರ್ಗಳು ವಸತಿ ನಿಲಯದ ಮೆಸ್ಗಳಿಗೆ ಬೇಕು. ಆದರೆ ಕಳೆದ 3-4 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಪೂರೈಕೆ ಆಗದ ಹಿನ್ನೆಲೆ ಮೆಸ್ ಮಾಲೀಕರು ತಮ್ಮ ಮನೆಯಲ್ಲಿ ಸ್ಟಾಕ್ ಇದ್ದ ಸಿಲಿಂಡರ್ಗಳನ್ನು ತಂದು ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡಿ ಹಾಕ್ತಾ ಇದ್ದಾರೆ. ಸದ್ಯ ಇರುವ ಸಿಲಿಂಡರ್ಗಳು ಖಾಲಿ ಆಗಿಬಿಟ್ರೆ ಅನಿವಾರ್ಯವಾಗಿ ಮೆಸ್ಗಳನ್ನೇ ಬಂದ್ ಮಾಡಬೇಕಾಗುತ್ತದೆ ಅಂತಾರೆ ಮೆಸ್ ಮಾಲೀಕರು. ಇಲ್ಲಿವರೆಗೂ ಸೆಂಟರ್ ಇದ್ದಕ್ಕಿಲ್ಲ. ನಿನ್ನೆ ಸೆಂಟರ್ ಒಂದು ಮನೆಯಲ್ಲೇ ಹಾಸ್ಟೆಲಲ್ಲಿ ಸೆಂಟರ್ ಖಾಲಿ ಸಂಬಂಧ ಮನೆಯಲ್ಲಿದ್ದ ಸೆಂಟರ್ ತಂದು ನಿನ್ನೆ ಅಡುಗೆ ಮಾಡಿದ್ದೀವಿ. ಇಲ್ಲಿ 34 ಜನ ಹುಡುಗಿಯರಿದ್ದಾರೆ. ಇವತ್ತೇನಾರು ಸೆಂಟರ್ ಕೊಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇತ್ತು. ಇವತ್ತೊಂದು ದಿವಸ ಸೆಂಟರ್ ಸಪ್ಲೈ ಮಾಡ್ಯಾರ. ಬೆಳಿಗ್ಗೆ 35-40 ಹುಡುಗಿಯರಿದ್ದಾರೆ. ನಾಷ್ಟ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಸಾಯಂಕಾಲ ಊಟ ಕೊಡ್ತೀವಿ. ಸೌದೆ ಮೇಲೆ ಅಡುಗೆ ಮಾಡಬೇಕು ಅಂದರೆ ವಸತಿ ನಿಲಯದ ಮೆಸ್ಗಳಲ್ಲಿ ಸೌದೆ ಒಲೆ ಹಚ್ಚಲು ಸ್ಥಳಾವಕಾಶವೇ ಇಲ್ಲ. ಹೀಗಾಗಿ ಸ್ಟಾಕ್ ಇರುವ ಗ್ಯಾಸ್ ಸಿಲಿಂಡರ್ಗಳು ಖಾಲಿ ಆಗಿಬಿಟ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ವಸತಿ ನಿಲಯಗಳಲ್ಲಿ ಇರುವ ವಿದ್ಯಾರ್ಥಿಗಳು ಅಕ್ಷರಶಃ ಊಟಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.